ಎಲ್ರಿಗೂ ನಮಸ್ತೆ. ನನ್ನ ನವ್ಯ. ಇವತ್ತು ನನಗೆ ಈವ್ನಿಂಗ್ ಡ್ಯೂಟಿ ಇತ್ತು. ಜರ್ಮನಿಯಲ್ಲಿ ಈವ್ನಿಂಗ್ ಡ್ಯೂಟಿ ಅಂದರೆ 11:48ರಿಂದ 8 ಗಂಟೆವರೆಗೂ ಇರುತ್ತೆ. 11:48ಕ್ಕೆ ನಾವು ಸ್ಟೇಷನಲ್ಲಿ ಹೋಗಬೇಕು. ಇವತ್ತೂ ನಾನು ಸ್ವಲ್ಪ ಲೇಟಾಗಿ ಎದ್ದೇಳಿದೆ, ಒಂದು ಅರೌಂಡ್ 8:30 ಆ ಥರ. ಅದಾದಮೇಲೆ ಬೆಳಗ್ಗೆ ಎದ್ದು ನೋಡಿದ್ರೆ ಫುಲ್ ಸ್ನೋ ಬೀಳ್ತಾಯಿತ್ತು. ಅಂದರೆ ಸ್ಟಾರ್ಟಿಂಗ್ ಅದರಿಂದ ಸ್ವಲ್ಪ ಸ್ವಲ್ಪ ಬೀಳ್ತಾಯಿತ್ತು. ಅಯ್ಯೋ ದೇವರೇ, ಮತ್ತೇನಪ್ಪ ಮತ್ತೆ ಜಾಸ್ತಿ ಆಯಿತು ಅಂದ್ಕೊಂಡು ನಾನು ಸ್ವಲ್ಪ ತಿನ್ನೋದಕ್ಕೆ ಮತ್ತೆ ಉಪ್ಪಿಟ್ಟು ತಿಂದ್ಕೊಂಡು ಮತ್ತು ಮಧ್ಯಾಹ್ನಕ್ಕೆ ಏನಾದರೂ ಮಾಡೋಣ ಅಂದ್ಬಿಟ್ಟು ರಸಮ್ ಎಲ್ಲ ಮಾಡೋಣ ಅಂತ ರಸಮ್ ಮಾಡಿಟ್ರೆ ಅದೊಂದು 2 ಡೇಸ್ಗಾಗೋಷ್ಟು ಮಾಡಿಡೋಣ ಅಂದ್ಬಿಟ್ಟು ರಸಮ್ ಮಾಡಿಟ್ಟೆ. ಅದಾದಮೇಲೆ ಬಾಕ್ಸಿಗೆಲ್ಲ ಮಧ್ಯಾಹ್ನಕ್ಕೆ ತುಂಬಿಟ್ಟೆ. ಅದಾದಮೇಲೆ ಪಾತ್ರೆಗಳೆಲ್ಲ ಜಾಸ್ತಿ ಆಗಿತ್ತು, ಅದೆಲ್ಲ ತೊಳೆದಿಟ್ಟು ಅದಾದಮೇಲೆ ಮತ್ತೆ ಒಂದು ಸ್ವಲ್ಪ ಏನಾದರೂ ತಿಂದ್ಕೊಂಡು ಅದಾದಮೇಲೆ ನಾನು ಓದ್ಕೊಳ್ಳೋದಿತ್ತು. ಇನ್ನೊಂದು ಸ್ವಲ್ಪ ಏನಾದರೂ ಅದೇ ಇವತ್ತು ಜಾಸ್ತಿ ಟೈಮ್ ಸಿಗಲಿಲ್ಲ. ಅದೊಂದು ಅರ್ಧ ಮುಕ್ಕಾಲು ಗಂಟೆ ಓದ್ಕೊಂಡೆ ಅಷ್ಟೇ. ಅದಾದಮೇಲೆ ಟೈಮ್ ಆಯಿತು, ಎದ್ದು ರೆಡಿಯಾಗಿ ಬೇಗ ಹೊರಟೆ. ಹೊರಗೆ ಹೋಗಿ ನೋಡಿದ್ರೆ ತುಂಬ ಬೆಳಗ್ಗೆಗಿಂತ ಮತ್ತು ಮಧ್ಯಾಹ್ನ ಒಂದು 11:30 ಆ ಥರ ತುಂಬ ಜಾಸ್ತಿ ಸ್ನೋ ಬೀಳ್ತಾಯಿತ್ತು. ಅಂದರೆ ನನಗೆ 1 ನಿಮಿಷ ಸಾಕು, 1 to 2 ಮಿನಿಟ್ಸ್ ಸಾಕು ನನ್ನ ಇರೋ ರೂಮಿಂದ ಮತ್ತು ಹಾಸ್ಪಿಟಲ್ಗೆ. ಬಟ್ ಆ 1-2 ಮಿನಿಟ್ಸಲ್ಲೇ ಹೋಗೋಕ್ಕೂ ತುಂಬ ಕಷ್ಟ, ಯಾಕಂದರೆ ಆ 2 ನಿಮಿಷದಲ್ಲೇ ನನಗೆ ಕೋಲ್ಡ್ ಜಾಸ್ತಿ ಆಗೋದು. ಎನಿವೆ ರೀಚ್ ಆಗಿ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ನಮ್ಮ ಸ್ಟೇಷನ್ಗೆ ಹೋದೆ. ಇವತ್ತು ನಾನು ನಿನ್ನೆ ನಂದು ಬ್ಯಾಂಕ್ ಅಕೌಂಟ್ ನಂಬರ್ ಸಿಕ್ಕಿತ್ತು. ಅಂದರೆ ಮೊನ್ನೆ ಹೋಗಿ ಬ್ಯಾಂಕ್ ಅಕೌಂಟ್ ಮಾಡಿಸ್ಕೊಬಂದಿದ್ನಲ್ಲ ಅದು. ಸೊ ಅದನ್ನು ಹೋಗಿ ನಮ್ಮದು ಇನ್ಚಾರ್ಜ್ ಇತ್ತು ಅವರಿಗೆ ಕೊಟ್ಟೆ. ಅದಾದಮೇಲೆ ಹ್ಯಾಂಡ್ ಓವರ್ ಎಲ್ಲ ಮುಗಿಸಿ ಮತ್ತು ನನಗೆ ಹೇಳ್ತಾಯಿದ್ರು, ಶುಕ್ರವಾರ ನೀವು ಮಾರ್ನಿಂಗ್ ಡ್ಯೂಟಿಗೆ ಬನ್ನಿ, ಅದಾದಮೇಲೆ ಶುಕ್ರವಾರ ನೀವು ಒಬ್ಬರೇ ಒಂದು ಸ್ಟೇಷನ್ ನೋಡ್ಕೋಬೇಕು ಅಂತೆಲ್ಲ ಹೇಳ್ತಿದ್ರು. ಬಟ್ ನಾನು ಇವಾಗ ಕಲಿತಾ ಇದ್ದೀನಿ, ಗೊತ್ತಿಲ್ಲ ಶುಕ್ರವಾರ ಏನಾಗುತ್ತೆ ಅಂತ ನೋಡಬೇಕು. ಅದನ್ನೇ ನಾನು ಹೇಳ್ತಾಯಿದ್ದೆ, ಏನು ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಯಾಕೆಂದರೆ ಗುರುವಾರ ಮತ್ತು ನಾನು ರಾತ್ರಿ 8 ಗಂಟೆ ಡ್ಯೂಟಿ ಮುಗಿಸ್ಕೊಬಂದು ಮತ್ತು ಶುಕ್ರವಾರ ಬೆಳಗ್ಗೆ 6 ಗಂಟೆ ನಾನು ಸ್ಟೇಷನಲ್ಲಿರಬೇಕು. ಗೊತ್ತಿಲ್ಲ ಹೇಗೆ ಮಾಡ್ತೀನಿ ಏನು ಅಂತ, ನೋಡಬೇಕು. ಮತ್ತು ಡ್ಯೂಟಿ ಮುಗಿಸ್ಕೊಂಡು ಬರುವಾಗ ಇವತ್ತೊಂದು 10 ನಿಮಿಷ ಬೇಗ ಕಳಿಸಿದ್ರು. ಅಂದರೆ ಏನು ಕೆಲಸ ಎಲ್ಲ ಮುಗೀತು, ಇನ್ಚಾರ್ಜ್ ಯಾರು ಇಲ್ಲ ಅಂದರೆ ಸ್ವಲ್ಪ 10 ನಿಮಿಷ ಹೋಗ್ಬೋದು, ಏನಾಗಲ್ಲ. ಅದಾದಮೇಲೆ ಮುಗಿಸ್ಕೊಂಡು ಬಂದು ಸ್ವಲ್ಪ ಊಟಕ್ಕೆ ರೈಸು ಮತ್ತು ರಸಮ್ ಮಾಡಿಟ್ಟಿದ್ದನ್ನ ಬಿಸಿ ಮಾಡಿಕೊಂಡು ಊಟ ಮಾಡಿ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್. ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್ ಎಲ್ಲರಿಗೂ.